ನಮಸ್ಕಾರ. ನಮ್ಮ ಹೆಸರು ಭಾಗ್ಯಮ್ಮ ನಾರಾಯಣಸ್ವಾಮಿ ಅಂತ. ನಮ್ಮ ಶಾಸಕರು ಅಹಿಂದ ಶಾಸಕರು, ಅದರಲ್ಲೂ ಬಡವರ ಶಾಸಕರು, ಕಷ್ಟ ಸುಖ ಅರ್ತಿರೋ ಅಂಥ ಶಾಸಕರು. ಈ ನಮ್ಮ ಊರಿಗೆ ನಮ್ಮ ಶಾಸಕ ಅನ್ನೋ ಹೆಸರಿನಲ್ಲಿ ಸುಮಾರು ಶಾಸಕರು 5ವರೆಗೆ ಹಳ್ಳಿಗಳಲ್ಲಿ 25ರಿಂದ 30 ಜನ ಅಧಿಕಾರಿಗಳು ಕರ್ಕೊಂಡು ಹಳ್ಳಿಗಳಿಗೆ ಬಂದು ದಲಿತರ ಕಾಲೋನಿಗಳಲ್ಲಿ ಮೊದಲು ಏನು ಇಲ್ಲಿ ಇಷ್ಟು ವರ್ಷಗಳಿಂದ ರಾಜಕೀಯದಿಂದ ಏನಾಗಿದೆ ಅಂತ ಪರಿಶೀಲನೆ ಮಾಡಿ ಆ ಒಂದು ದಲಿತರುಗಳ ಕಷ್ಟವನ್ನು ಕಣ್ಣೀರನ್ನು ಒರೆಸಿ ಅವರ ಕಷ್ಟಕ್ಕೆ ಭಾಗಿಯಾಗಿ ಅಲ್ಲಿರೋವಂಥ ಏನೇ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಮುಂದಾಗಿದ್ದಾರೆ ಅಂಥ ಒಳ್ಳೆಯ ಶಾಸಕರು. ಮತ್ತು ನಾನು ಉದಾಹರಣೆಗೆ ಹೇಳಬೇಕು ಅಂತಂದರೆ ಮುದ್ದೇನಹಳ್ಳಿ ಪಂಚಾಯಿತಿ, ಕೊರ್ಲಹಳ್ಳಿ, ಘಟ್ಗಾನಹಳ್ಳಿ ಮತ್ತು ಸುಬ್ರಾಯನಹಳ್ಳಿ ಸುಮಾರು ವರ್ಷಗಳಿಂದ ಒಂದು ಬಿರ್ಜಿತ್ತು. ಆ ಬಿರ್ಜು ಮಾಡೋದಕ್ಕೆ ಎಷ್ಟೋ ಜನ ಶಾಸಕರಿಗೆ, MP ಗಳಿಗೆ, MLAಗಳಿಗೆ ಎಲ್ಲ ಹೇಳಿದ್ದಾರೆ. ಉದಾಹರಣೆಗೆ ಜಾಲಪ್ಪ ಅವರ ಕಾಲದಿಂದ ಸಹ ಅವರು ಒಂದು ಮನವಿಗಳು ಕೊಟ್ಟು ಸುಸ್ತಾಗಿದ್ದರು. ಅಂಥ ಒಂದು ಹಳ್ಳಿಗೆ ನಮ್ಮ ಊರಿಗೆ ನಮ್ಮ ಶಾಸಕರು ಅನ್ನೋ ಕಾರ್ಯಕ್ರಮದಲ್ಲಿ ಶಾಸಕರು ಬಂದು ಆ ಒಂದು ಹಳ್ಳಿಗೆ ಬಿರ್ಜು ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಹಾಕಿ ಆ ಬಿರ್ಜನ್ನು ಕಟ್ಟಿಸಿದ್ದಾರೆ. ಇವತ್ತು ಆ ಹಳ್ಳಿಯಲ್ಲಿ ಜನ ಶಾಸಕರಿಗೆ ಕೈ ಮುಗಿದು ಕೇಳ್ತಿದ್ದಾರೆ, ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಈ ಬಿರ್ಜು ಕಟ್ಟಿಸ್ಕೊಟ್ರು. ಜಾಲಪ್ಪನ ಕಾಲದಿಂದನೂ ಕೂಡ ನಮಗೆ ಈ ಬಿರ್ಜು ಆಗಿರಲಿಲ್ಲ. ಮಳೆ ಬಂದರೆ ನಾವು ಹೊಲಗಳಿಗೆ ಬೆಳೆ ಇಡೋದಕ್ಕೆ ದಾರಿ ಇರಲಿಲ್ಲ. ಜೊತೆಗೆ ಕುರಿಗಳು ಮಕ್ಕಳು ಎಲ್ಲ ಹೊಡ್ಕೊಂಡು ಹೋಗ್ತಾಯಿದ್ರು. ನಮಗೆ ಬೆಳೆಕೋಟೆ ಹತ್ರ ಇರೋದ್ರಿಂದ ಅದು ತುಂಬಾ ಮುಖ್ಯ ಆಗಿತ್ತು. ಆರೋಗ್ಯಕ್ಕಾಗಲಿ ಅಥವಾ ಶಾಲೆಗಾಗಲಿ ಹೋಗ್ಬೇಕಾಗಿದ್ರೆ ಜಾಸ್ತಿ ತೊಂದರೆ ಆಗಿತ್ತು ಅಂತ ಕೇಳಿದಾಗ ನಮ್ಮ ಶಾಸಕರು ಲಕ್ಷಾಂತರ ರೂಪಾಯಿ ಅಭಿವೃದ್ಧಿಗೆ ಹಾಕಿದ್ದಾರೆ. ರಸ್ತೆ ಆ ಬಿರ್ಜು ತನಕ ಹಾಕಿದ್ದಾರೆ. ಮತ್ತು ಕೊರ್ಲಹಳ್ಳಿ ಮತ್ತು ಘಟ್ಗಾನಹಳ್ಳಿಗಂತೂ ಇದುವರೆಗೂ ಯಾರೂ ಹೋಗೇ ಇರಲಿಲ್ವೇನೋ, ಆ ಊರಿಗೆ ರಸ್ತೆನೇ ಇರಲಿಲ್ಲ. ಅಂಥ ಒಂದು ಹಳ್ಳಿ ಕೂಡ ರಸ್ತೆ ಹಾಕಿದ್ದಾರೆ. ಓಟ್ ಎಷ್ಟಿದೆ, ಜನ ಎಷ್ಟಿದೆ ಅನ್ನೋ ಯಾವುದೇ ಕ್ವಶನ್ನೇ ಮಾಡಿಲ್ಲ. ಅಲ್ಲಿ ಒಬ್ಬರು ವಾಸ ಮಾಡಲಿ, 10 ಜನ ವಾಸ ಮಾಡಲಿ, ಅವರು ಜನಗಳೇ ಅಂತ ಹೇಳಿ ನಮ್ಮ ಶಾಸಕರು ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರಲ್ವ. ಇಂಥ ಒಳ್ಳೆ ಶಾಸಕರ ಬಗ್ಗೆ ಅವರೇನು ಯಾವುದೇ ರೀತಿಯಾಗಿ ತಪ್ಪಾಗಿ ಮಾತಾಡೋ ಅಂಥದ್ದೇ ಇಲ್ಲ. ಅವ್ರು ಏನೇ ಇದ್ದರೂ ಎದುರುಗಡೆ ಮಾತಾಡ್ತಾರೆ. ನುಡಿದಂತೆ ನಡೆಯುವಂಥ ಶಾಸಕರು ಯಾರಾದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು. ಅವ್ರಿಗೆ ನಿಜವಾಗ್ಲೂ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇಂಥ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಕು. ಎಷ್ಟೋ ಒಂದು ಅಭಿವೃದ್ಧಿ ಈಗ ಕುಂದು ಇದರಲ್ಲಿದೆ, ಅಂಥ ಒಂದು ಅಭಿವೃದ್ಧಿನ ಮಾಡೋದಕ್ಕೆ ನಮ್ಮ ಶಾಸಕರು ಮುಂದಾಗಿದ್ದಾರೆ. ಇಂಥ ಒಳ್ಳೆ ಶಾಸಕರಿಗೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ. ಇಂಥ ಶಾಸಕರು ನಮಗೆ ಬೇಕು. ಅದರಲ್ಲೂ ಇರೋದು ಒಬ್ಬ ಶಾಸಕರು, ಅಹಿಂದ ಶಾಸಕರು ನಮ್ಮ ರಾಜ್ಯದಲ್ಲಿ. ಇಂಥ ಒಂದು ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿ ಕೂಡ ಕೊಟ್ಟರು ನಮ್ಮ ಒಂದು ಚಿಕ್ಕಬಳ್ಳಾಪುರ ಇನ್ನೂ ಅಭಿವೃದ್ಧಿ ಕಡೆ ಹೋಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ.